ಯಾವುದಾದರೂ ಒಂದು ಶ್ಲೋಕ ಹೇಳಿದ ಬಳಿಕ ಆ ಶ್ಲೋಕವನ್ನು ಬರೆದ ಋಷಿಗಳು ಅಥವಾ ದೇವತೆಯ ಹೆಸರು ಹೇಳಿ ಆ ಶ್ಲೋಕ ಪೂರ್ಣವಾಯಿತು ಅಂತ ಹೇಳಬಾರದು. ಕೇವಲ ಕೃಷ್ಣಾರ್ಪಣ ಮಸ್ತು ಅಥವಾ ರುದ್ರಾರ್ಪಣ ಮಸ್ತು ಅಷ್ಟೇ ಹೇಳಬೇಕು, ಬಟ್ ಸಂಪೂರ್ಣಂ ಅಂತ ಹೇಳಬಾರ್ದು ಅಂತ ಹೇಳ್ತಾರೆ. ಅದು ಹೌದಾ, ನಿಜಾನ? ಇಲ್ಲ, ಹಂಗೆ ನಾನಂತೂ ಕೇಳಿಲ್ಲಪ್ಪ. ಋಷಿ ಛಂದಸ್ಸು ದೇವತೆಯನ್ನು ಮೊದಲು ನೆನಪಿಸಿಕೊಳ್ಳಬೇಕು, ಆಮೇಲೆ ಮುಗಿದ ಮೇಲೆ ಅರ್ಪಣೆ ಮಾಡಬೇಕು. ಅರ್ಪಣೆಯೇ ಪೂರ್ಣತೆ ಅಲ್ವಾ. ಸಂಪೂರ್ಣಂ ಅಂತ ಯಾಕೆ ಹೇಳಬಾರದು ಅಂತ ನನಗೆ ಗೊತ್ತಿಲ್ಲ. ನಾವಂತೂ ಸಂಪೂರ್ಣಂ ಅಂತ ಅನ್ನಲ್ಲ, ಬಂದಿಲ್ಲ. ಯಾರು ಅನ್ಬಾರದು ಅಂತ ಅಂದಿಲ್ಲ, ಬಂದಿಲ್ಲ. ಆದರೆ ಗ್ರಂಥವನ್ನು ನಾವು ಬರೆಯುವಾಗ ಸಂಪೂರ್ಣಂ ಅಂತಲೇ ಬರಿಬೇಕಾಗತ್ತೆ. ಅದು ಹೇಳಬೇಕಾದ್ರೆ ನಾನು ಅಧ್ಯಯನ ಇಲ್ಲಿಗೆ ಮುಗಿಸ್ಬಿಟ್ಟೆ ಅಂತ ಆಗಬಾರದು ಅಂತ ಇರ್ಬೋದೇನೋ. ಇಲ್ಲಿಗೆ ಮುಗೀತು ಅಧ್ಯಯನ, ಇಷ್ಟೇ ಅರ್ಥ ಇದಕ್ಕೆ ಅಂತ ಹೇಳಬಾರದು ಅಂತ ಇರಬಹುದೇನೋ. ಆದರೆ ಒಂದು ಅಂಶ, ನಾನು ಈ ವಿಷ್ಣು ಸಹಸ್ರನಾಮ ಸಂಪೂರ್ಣಂ ಅಂತ ಅನ್ನಲ್ಲ, ಯಾರೂ ಅನ್ನಲ್ಲ. ಅನೇನ ಪಠಿತೇನ ಅಥವಾ ಅನೇನ ಕೃತೇನ ಸಹಸ್ರನಾಮ ಪಾರಾಯಣೇನ ಕೃಷ್ಣ ಪ್ರಿಯತಾಂ, ಅಷ್ಟೇ. ಓಕೆ ವೀಕ್ಷಕರೇ, ನಿಮಗೆ ಮತ್ತಷ್ಟು ಪ್ರಶ್ನೆಗಳಿದ್ರೆ ಅದನ್ನು ನೀವು ನಮ್ಮ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ಮುಂದಿನ ಸಂವಾದದಲ್ಲಿ, ಮುಂದಿನ ಪ್ರಶ್ನೋತ್ತರದಲ್ಲಿ ನಾವು ಆ ಪ್ರಶ್ನೆಗಳನ್ನು ಮತ್ತೆ ಆಚಾರ್ಯ ವಿಜಯಸಿಂಹ ಅವರ ಮುಂದೆ ಇಟ್ಟು ಅದರ ಪರಿಹಾರಗಳನ್ನು ಮತ್ತು ಉತ್ತರಗಳನ್ನು ಪಡೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಧನ್ಯವಾದ, ನಮಸ್ಕಾರ.